ವಿಜಿ ಯಾಕೋ ತಪ್ಪು ಮಾಡ್ತಿದ್ಯಾ ಅಂತಿದ್ದೆ ವಿಜಿ. ಏಯ್ ಸುಮ್ನೆ ಇದ್ರೆ ಸರಿ. ನಾನ್ ತೀರ್ಮಾನ ಮಾಡಾಯ್ತು, ಇವತ್ತಿವಳನ್ನ ಸುಮ್ನೆ ಬಿಡಲ್ಲ. ಇವತ್ತಿವಳ್ ಕೊನೆ ದಿನ. ಇವತ್ ನಿನ್ ಮದುವೆ ದಿನ ಅನ್ನೋದನ್ನ ಮರಿಬೇಡ. ರೀ ಶಾಸ್ತ್ರಿಗಳೇ, ನಿಮ್ ಕೆಲ್ಸ ನೀವ್ ನೋಡ್ಕೊಂಡು ಹೋಗ್ರಿ. ಇಲ್ಲಿ ಏನಾದ್ರೂ ನಿಮ್ಗೆ ಲಾಭನೇ. ನನ್ ಮದ್ವೆ ಮಾಡಕ್ ಬಂದಿದ್ದೀರಾ, ಇವ್ಳು ತಿಥಿ ಮಾಡೋಗ್ರಿ. ಬೇಡ ವಿಜಿ, ಸಿಟ್ಟಲ್ಲಿ ಕೆಲಸ ಮಾಡಿ ಕೊನೆಗೆ ನೀನೇ ತಗ್ಲಾಕೊಂತೀಯ. ಕೂಲ್ ಡೌನ್. ಏಯ್ ಸುಮ್ನೆ ಇರ್ರಿ ಅಂತ ಹೇಳ್ತಾ ಇಂತಾನೆ. ಬೇಡ ವಿಜಿ, ಸಿಟ್ಟಲ್ಲಿ ಇಂಥ ಕೆಲಸ ಮಾಡಿ ಕೊನೆಯಲ್ಲಿ ಸಿಗಾಕೊಳೋದೆ ನೀನು. ರಿಲ್ಯಾಕ್ಸು. ಏಯ್ ಇವತ್ ನನ್ ನಿರ್ಧಾರ ಬದಲಾಯಿಸಕ್ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇವಳು ತಾವನ್ ಬದಲಾಯಿಸಕ್ಕೂ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಮಾಮ ಈ ಕಡೆ ಬಾ. ಸಾಯ್ಬೇಕಾಗಿರೋಳು ಅವಳು. ನಿನ್ ತಲೆ. ಪ್ರೆಸ್ನವ್ರ ಮುಂದೆ ಸಾಯ್ತಿರೋದು ನಿನ್ನ ಅಪ್ಪ. ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನ್ ಅದಕ್ಕೆ ಪೆಟ್ರೋಲ್ ಸುರಿತಾ ಇದೀಯಾ ನೋಡಿ. ನೋಡಿ, ನೀವ್ ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಅಣ್ಣ ಕೊಲ್ಲಕ್ ಬಂದಾಗ್ಲೂ ಕದಲ್ದೆ, ಮುಖದಲ್ಲಿ ಯಾವ್ದೇ ಭಯ ಇಲ್ದೆ ಹೇಗಿದ್ರಿ? ಅದಕ್ಕೆಲ್ಲ ಕಾರಣ ನಿಮ್ಮಣ್ಣ. ನನ್ನಲ್ಲಿದೆ ಹೆದರಿಕೆನ ಸಾಯಿಸಿದ್ದು ವಿಜಯ್. ಅದಿರ್ಲಿ, ನಾನು ಯಾರೋ ಏನೋ ಗೊತ್ತಿಲ್ಲ ಅಂದ್ಯಲ್ಲ, ಈಗ ತಿಳ್ಕೊ ನಾನು ನಿಮ್ಮ ಮಾತಿಗೆ. ಅಮ್ಮ ತಾಯಿ, ಹೋಗ್ಬೇಕಾರೆ ನಿನ್ನನ್ನು ಕರ್ಕೊಂಡು ಹೋಗೋದು ಮರ್ತೋಯ್ತಮ್ಮ. ಬಾವುಜಿ ಕರಿತಿದ್ದಾರೆ, ದಯವಿಟ್ಟು ಬಾಮ್ಮ. ಹಲೋ ಹಲೋ ಆಂಟಿ, ನಾನು ಶರಣ್ಯ. ನೀನು ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತಮ್ಮ. ಗೀತಾ ನಿಂಗೆ ಸಿಕ್ಕಿದ್ಲ ಅಮ್ಮ? ಅದನ್ನೇ ಹೇಳಕ್ ಕಾಲ್ ಮಾಡಿದ್ದ ಆಂಟಿ. ಅವಳು ನಮ್ಮ ಮನೆಗೆ ಬಂದಿದ್ಲು, ಇಲ್ಲಿಂದನೇ ಹೋದ್ಲು. ಅವಳು ಬೇರೆ ಎಲ್ಲಿ ಹೋಗಿರ್ತಾಳೋ ಏನೋ. ನಮ್ಮನೆಗಂತೂ ಬರೋಕ್ಕಾಗಲ್ಲ. ನಮ್ಮನೇಲಿ ಏನೇನೋ ವಿಚಾರ ನಡೀತಮ್ಮ. ಪ್ರತಿಯೊಂದು ವಿಚಾರನೂ ಗೊತ್ತಾಯ್ತು ಆಂಟಿ. ಗೀತಾನೇ ಹೇಳಿದ್ಲು. ನಾವು ಮುಂದೇನು ಅನ್ನೋದು ನಿರ್ಧಾರ ಆಗೋ ತನಕ ನಮ್ಮನೇಲಿ ಇರು ಅಂತ ಹೇಳಿದ್ವಿ. ಆದರೂ ಹೋಗಿರೋ ಮಾನನ ಮತ್ತೆ ಸಂಪಾದಿಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ಲಮ್ಮ. ನನಗೂ ಅದನ್ನು ಹೇಳಕ್ಕೆ ಫೋನ್ ಮಾಡಿದ್ಲು. ಆದರೆ ನೀನೇ ಹೇಳು, ಹೊಡೆದು ಹೋದ ಕಾಜು, ಹೋದ ಮಾನ ಮತ್ತೆ ಸೇರ್ಸಕ್ಕಾಗತ್ತಾ? ಸೇರಿಸ್ತೀನಿ ಅನ್ನೋ ವಿಶ್ವಾಸದಲ್ಲೇ
ವಿಜಯ್ ಮನೆಗೆ ಹೋಗಿದ್ದಾಳೆ ಆಂಟಿ. ವಿಜಯ್ ಮನೆಗ? ಹೇಗೆ? ಹೇಗೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅವಳ ಮುಖದಲ್ಲಿ ನಿರ್ಧಾರ ಗಟ್ಟಿಯಾಗಿತ್ತು. ಆದ್ರೆ ಅವಳು ಹೊರಟ ರೀತಿ ಮಾತ್ರ ವಿಚಿತ್ರವಾಗಿತ್ತು ಆಂಟಿ. ವಿಚಿತ್ರ ಅಂದ್ರೆ ಏನಾಯ್ತಮ್ಮ? ಅದು ಮದ್ವೆ ಹೆಣ್ಣಿನ ತರ ಸಿದ್ಧವಾಗಿ ಹೋದ್ಲ ಆಂಟಿ. ಮದ್ವೆ ಹೆಣ್ಣಿನ ತರ ಅಂದ್ರೆ ಅದರಿಂದ ಅವಳು ಮದ್ವೆನೇ ಆಗತ್ತೆ? ಆ ವಿಜಯ್ ಜೊತೆ ಅವಳ ಮದ್ವೆ ಅಸಾಧ್ಯ ಆಂಟಿ. ಅಂತ ಹುಡುಗ ಯಾವ ಹುಡುಗಿಗೆ ಸಿಕ್ಕಿದ್ರು ಅವಳು ಪಾಪ ಮಾಡಿರೋಳಾಗಿರ್ತಾಳ ಆಂಟಿ. ಯಾಕಂದ್ರೆ ಅವನು ಮನುಷ್ಯತ್ವ ಇಲ್ದಿರೋ ಮನುಷ್ಯ. ಶರಣ್ಯ, ಏನ್ ಹೇಳ್ತಿದ್ಯಮ್ಮ ನೀನು? ಹಾಗಾದ್ರೆ ನಮ್ ಗೀತಾ ಮದ್ವೆ ಹೆಣ್ಣಿನ ತರ ಅಲಂಕಾರ ಯಾಕೆ ಮಾಡ್ಕೊಂಡು ಹೋದ್ಲು? ಗೊತ್ತಿಲ್ಲ ಆಂಟಿ, ಒಟ್ನಲ್ಲಿ ಬಂಡೆಗೆ ತಲೆ ತೆಚ್ಕೊಳಕ್ ಹೋಗಿದ್ದಾಳೆ. ಬಂಡೆ ಚೂರಾಗೋದ್ ಅಸಾಧ್ಯ, ತಲೆ ಹೋಳಾಗೋದ್ ಗ್ಯಾರಂಟಿ ಆಂಟಿ. ಸರ್, ನಾವು ಕಾಯ್ತಾ ಇದ್ದೀವಿ ಸರ್. ಹಾ, ನಾನು ಬರ್ಬೇಕಾಗಿರೋರಿಗೆ ಕಾಯ್ತಾ ಇದ್ದೀನಿ. ಅಪ್ಪ ಬರಕ್ ಹೇಳಿದ್ರಂತೆ. ನಿನ್ನ ಕರೆದೆ. ಅವಳೆಲ್ಲಪ್ಪ? ಅವಳು ಅಂದ್ರೆ ಗೀತಾ ವಿಜಯ್. ಇವಳೇ ಅಲ್ವಾ ವಿಡಿಯೋದಲ್ಲಿ ಇದ್ದಿದ್ದು? ಈಗ ಇವ್ರ ಮನೆಯಿಂದ ಆಚೆ ಬರ್ತಿದ್ದಾಳೆ. ಹಾಗಾದ್ರೆ ಮಂತ್ರಿಗಳಿಗೆ ಎಲ್ಲ ವಿಷಯ ಗೊತ್ತಿದೆ. ಪ್ರಿಯ ಮಾಧ್ಯಮದವರೇ, ಇಷ್ಟೊತ್ತು ನನ್ನ ಮಾತಾಡೋಕ್ಕೂ ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಹೋದ್ರಿ. ನಾನೇನು ಉತ್ತರ ಕೊಡ್ತೀನೋ ಅದನ್ನ ನೀವೇ ಕಲ್ಪಿಸ್ಕೊಂಡು ನನ್ನ ಮುಖದ ಮೇಲೆ ಪ್ರಶ್ನೆ ಬಿಸಾಕ್ತಾ ಹೋದ್ರಿ. ಫೈನ್, ಈಗ ಉತ್ತರ ಇಲ್ಲಿದೆ. ನೀವು ನೋಡಿದ ವಿಡಿಯೋದಲ್ಲಿ ಇದ್ದಿದ್ದು ಈ ಹೆಣ್ಣು ಮಗಳು ಜೊತೆಯಲ್ಲಿದ್ದು ಇದೇ ಹುಡುಗ ತಾನೆ? ಆ ವಿಡಿಯೋದಲ್ಲಿ ಇವರಿಬ್ರು ಇದ್ರು. ಜೊತೆಗೆ ಒಂದು ಕೆಟ್ಟ ಬ್ಯಾಕ್ಗ್ರೌಂಡ್ ಕಾಮೆಂಟ್ರಿ ಕೂಡ ಇದೆ. ಒಬ್ಬ ವ್ಯಕ್ತಿನ ಉಳಿಸೋದಿಕ್ಕೆ ಇಂಜೆಕ್ಷನ್ ಕೊಡ್ತಾ ಇರೋ ವಿಡಿಯೋಗೆ ಅದೇ ಇಂಜೆಕ್ಷನ್ನ ಆ ವ್ಯಕ್ತಿನ ಸಾಯಿಸ್ತಾ ಇರೋದಕ್ಕೆ ಕೊಡ್ತಾ ಇರೋದು ಅಂತಾನು ಹೇಳ್ಬೋದು. ಅದನ್ನ ವೈರಲ್ ಕೂಡ ಮಾಡ್ಬೋದು. ಅದನ್ನ ಎಷ್ಟೋ ಜನ ನಿಜ ಅಂತಾನು ನಂಬಬಹುದು. ಯಾಕಂದ್ರೆ ಸುಳ್ಳಿಗೆ 1000 ನಾಲ್ಗೆ ಇರುತ್ತೆ, ಆದರೆ ಸತ್ಯಕ್ಕಿರೋದು ಒಂದೇ ನಾಲ್ಗೆ. ನಿಮ್ಮ ಬಾವಾಜಿ ಏನ್ ಹೇಳೋದಕ್ಕೆ ಹೊರಟಿದಾರಣ್ಣ? ಬಾವುಜಿ ಹೇಳ್ತಿರೋದು ನನ್ನ ಅಪ್ಪನ ಅಣಕ್ಕೆ ನಂಗೆ ಅರ್ಥ ಆಗ್ತಿಲ್ಲ ತಂಗಿಯವ. ಅಲ್ಲ, ಈ ಪರಿಸ್ಥಿತಿಯಿಂದ ಅವ್ರು ಹೇಗೆ ಪಾರಾಗಿ ಬರ್ತಾರ ಅನ್ನೋದೇ ನನಗೆ ಆಶ್ಚರ್ಯ ಆಗಿದೆ. ಇದೊಂದು ವಿಡಿಯೋ ಅವ್ರ ರಾಜಕೀಯ ಜೀವನನೇ ಹಾಳು ಮಾಡಿ ಅವ್ರನ್ನ ಬೀದಿಗೆ ತಂದು ನಿಲ್ಸುತ್ತೆ ನನ್ನ ತಂಗಿಯ. ಸತ್ಯ ಗೊತ್ತಿಲ್ಲದೆ ನೀವೆಲ್ಲ 1000 ಮಾತಾಡಿದೆ, ಪರವಾಗಿಲ್ಲ, ನಾನು ಅದನ್ನು ತಡ್ಕೋತೀನಿ. ಆದರೆ ಈ ಕ್ಷಣದಿಂದ ನಿಮ್ಮ ಮಾಧ್ಯಮದಲ್ಲಿ ಹೇಳಬೇಕಾಗಿರೋ ಸತ್ಯ ಏನು ಅಂತಂದ್ರೆ, ಈ ಹೆಣ್ಣುಮಗಳು ಗೀತಾ
ನನ್ನ ಮನೆ ಸೊಸೆ. ನನ್ನ ಮಗನ ಹೆಂಡತಿ. ಇವರಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಇವರಿಬ್ರು ಮದುವೆನ ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಳ್ಳೆ ಮುಹೂರ್ತ ಬೇರೆ ಸಿಕ್ತು, ಮಧ್ಯದಲ್ಲಿ ಕೊರೋನಾ ಬೇರೆ ಬಂತು. ಅದಕ್ಕೆ ಸಿಂಪಲ್ ಆಗಿ ಮನೇಲೆ ಮದುವೆ ಮಾಡ್ತಾ ಇದ್ವಿ. ಇದೆಲ್ಲ ಕಳೆದ್ಮೇಲೆ, ಪರಿಸ್ಥಿತಿ ತಿಳಿಯಾದ್ಮೇಲೆ ಇವರಿಬ್ಬರ ಆರ್ಥಕ್ಷತೆಯನ್ನ ಅದ್ದೂರಿಯಾಗಿ ಇಟ್ಕೊಳ್ಬೇಕು ಅಂತ ಇದ್ದೀವಿ. ಜೊತೆಗೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೇನೆ, ನೀವೆಲ್ಲರೂ ಬಂದು ಹರಿಸ್ಬೇಕು. ಆದ್ರೆ ಒಂದು ವಿಷಯ ಗೆಳೆಯರು, ಯಾವುದೋ ಒಂದು ವಿಡಿಯೋ ನೋಡಿ ಅದರ ಕೆಟ್ಟ ಕಾಮೆಂಟ್ರಿಯನ್ನ ಕೇಳಿ ನಿಮ್ಮದೇ ತೀರ್ಮಾನಕ್ಕೆ ನೀವು ಬರಬಾರ್ದು ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಸಾರಿ ಸರ್, ಏನ್ ಮಾಡ್ತೀರಾ? ನಿಮ್ಮಂತವ್ರ ಬಗ್ಗೆ, ನಿಮ್ಮ ಮಗನ ಬಗ್ಗೆ ಇಂಥದ್ದೊಂದು ವಿಡಿಯೋ ಎಲ್ಲರ ಮೊಬೈಲಲ್ಲಿ ಕಾಣಿಸ್ತಾ ಇರ್ಬೇಕಾದ್ರೆ ನಮಗೂ ಕೇಳೋದು ಅನಿವಾರ್ಯ ಆಗುತ್ತಲ್ವಾ ಸರ್? ಆಯ್ತು, ನೀವು ಕೇಳಿದ್ದು ಆಯ್ತು, ನಾನು ಹೇಳಿದ್ದು ಆಯ್ತು. ದಯಮಾಡಿ ನಿಮ್ಮ ಚಾನೆಲ್ಗಳ ಮೂಲಕ ಇಲ್ಲೇನೂ ಆಗಿಲ್ಲ, ಮಂತ್ರಿಗಳ ಮಗ ಯಾರನ್ನು ಹಾಳು ಮಾಡಿಲ್ಲ ಅಂತ ದಯವಿಟ್ಟು ತಿಳಿಸಿ. ಹಾಗೆ ಅವನಿದ್ದಿದ್ದು ಅವನ ಹೆಂಡತಿ ಜೊತೆ ಅಂತ ಸಮಾಜಕ್ಕೆ ಅರ್ಥ ಮಾಡಿಸಿ ಪ್ಲೀಸ್. ಖಂಡಿತ ಸರ್, ಆ ಕೆಲಸ ಈ ಕ್ಷಣದಿಂದಲೇ ಶುರುವಾಗುತ್ತೆ. ನರಸಿಂಹನ್, ಎಲ್ರಿಗೂ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿ.